ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಈ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಅದಕ್ಕೊಂದು ವೇದಿಕೆ ಸಜ್ಜಾಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಕೈಗೊಂಡಿದ್ದಂಥ ಜಾತಿ ಗಣತಿಯ ಆ ವರದಿಯ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ, ಆ ಚಳಿಗಾಲದ ಅಧಿವೇಶನಕ್ಕೆ ವೇದಿಕೆ ಸಜ್ಜಾಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಮಾಡಿತ್ತಲ್ಲ, ಆ ಜಾತಿ ಗಣತಿ ವರದಿ ಬಂದಿದೆ. ಸಾಧಕ ಬಾಧಕಗಳ ಚರ್ಚೆ ಆಗೋ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಮಾಚೋಹಳ್ಳಿ 78 ಎಕರೆ ಭೂಮಿ ವಾಪಸ್ ವಿಚಾರದ ಬಗ್ಗೆಯೂ ಕೂಡ ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯ ಹೈಲೈಟ್ಸ್ಗಳು ಏನಾಗಿರ್ಬೋದು? ಇಂದು 12 ಗಂಟೆಗೆ ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇಂದು ಹಲವಾರು ಮಹತ್ವದ ವಿಷಯಗಳನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಾರಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ತರಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ ರಾಜ್ಯ ಸರ್ಕಾರ. ಈ ಹಿಂದೆ ಅದು ಗ್ರೇಟರ್ ಬೆಂಗಳೂರು ಆಡಳಿತಾತ್ಮಕ ಬಿಲ್ ಅನ್ನು ಜಾರಿಗೆ ತಂದಿದೆ. ಚುನಾವಣೆ ನಡೆಸ್ತೇವೆ ನಾವು ಡಿಸೆಂಬರ್ ಮತ್ತು ನವೆಂಬರ್ ವೇಳೆಗೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ನೀಡಿತ್ತು, ಅಫಿಡವಿಟ್ ನೀಡಿತ್ತು. ಅದರ ಪ್ರಕಾರ ಚುನಾವಣೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡು ಕೆಲವು ವಿಧೇಯಕಕ್ಕೆ ಕೆಲವು ತಿದ್ದುಪಡಿ ತರಬೇಕು ಅಂತ ಪ್ರಸ್ತಾವನೆಯನ್ನ ಒಂದು ಕಲ್ಲಿನಲ್ಲಿ ಮಂಡಿಸಲಾಗಿದೆ. ಹಾಗಾಗಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ವಿಧೇಯಕ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಲಾಗ್ತಾ ಇದೆ. ಈ ಒಂದು ವಿಧೇಯಕಕ್ಕೆ ಸರ್ಕಾರ ಅದನ್ನ ಕಾಯ್ದೆ ರೂಪದಲ್ಲಿ ಬರುವಂತ ಸಾಧ್ಯತೆ. ಎರಡನೇದಾಗಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿನಲ್ಲಿ ಸುಮಾರು 46 ಯಾಂತ್ರೀಕೃತ ಮೆಷಿನ್ಗಳನ್ನ ಅಥವಾ ಏನು ಕಸ ಗುಡಿಸುವಂತ ಮೆಷಿನ್ಗಳನ್ನ ಒಟ್ಟು 6 ವರ್ಷಗಳ ಬಾಡಿಗೆಗೆ 613 ಕೋಟಿ, 7 ವರ್ಷಗಳ ಬಾಡಿಗೆಗೆ 633 ಕೋಟಿ ರೂಪಾಯಿಯಲ್ಲಿ ಅದನ್ನ ತರಬೇಕು ಅಂತ ಒಂದು ಪ್ರಸ್ತಾವನೆ ತರಲಾಗಿದೆ. ಸಹ ಕಾಣುವ ಸಾಧ್ಯತೆ ಇದೆ. ಈ ಮೆಕ್ಯಾನಿಕಲ್ ಸ್ವೀಪಿಂಗ್ ಮೆಷಿನ್ ಅನ್ನೋದು ಹಿಂದೆ ಬಿಬಿಎಂಪಿಯ ಬಜೆಟ್ ನಲ್ಲಿ ಸುಮಾರು 31 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಎತ್ತಿಡಲಾಗಿತ್ತು. ಆದ್ರೆ ಈಗ 613 ಕೋಟಿ ರೂಪಾಯಿನ 7 ವರ್ಷಗಳ ಬಾಡಿಗೆಗೆ ಪಡೆಯುವಂತ ಅಗತ್ಯ ಪ್ರಸ್ತಾವನೆ. ಅದು ಸಹ ರಾಜ್ಯ ಸರ್ಕಾರದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಇಲಾಖೆ ಮೂಲಕ ಈ ಒಂದು ಪ್ರಸ್ತಾವನೆಯನ್ನ ಕ್ಯಾಬಿನೆಟ್ ಮುಂದೆ ತಂದಿದೆ. ಹಾಗಾಗಿ ಇದಕ್ಕೆ ಪರ ವಿರೋಧ ವ್ಯಕ್ತವಾದರೂ ಸಹ ಅನುಮತಿ ನೀಡುವಂತ ಒಂದು ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಯಾಕಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ರಸ್ತಾವನೆ ಮಂಡಿಸಿದ ಮೇಲೆ ಬೇರೆ ಯಾರು ಸಹ ಅದಕ್ಕೆ ತಕರಾರು ತೆಗೆಯೋದಿಲ್ಲ. ಇನ್ನು ಉಳಿದಂತೆ ಅರಣ್ಯ ಇಲಾಖೆ ಮಾಚೋಹಳ್ಳಿ ಗ್ರಾಮದಲ್ಲಿರುವಂತಹ ಕಾಯ್ದಿಟ್ಟ 78 ಎಕರೆ ಅರಣ್ಯ ಪ್ರದೇಶವನ್ನ ಈಗಾಗಲೇ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಂದಾಯ ಇಲಾಖೆ ಭೂಮಿಯನ್ನು ಹಂಚಿಕೆ ಮಾಡಲಾಗಿತ್ತು. ಆ ಹಂಚಿಕೆ ಮಾಡಿದ ಭೂಮಿಯನ್ನ ವಾಪಸ್ ಪಡೆಯಲಿಕ್ಕೆ ಮತ್ತು ಆ ಒಂದು ಭೂಮಿಯನ್ನ ಏನು ಮಂಜೂರು ಆದೇಶಗಳನ್ನ ಹಿಂಪಡೆಯಬೇಕು ಅಂತ ಒಂದು ತೀರ್ಮಾನವನ್ನ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿದೆ. ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಹಲವಾರು ಪ್ರದೇಶದಲ್ಲಿ ಅರಣ್ಯ ಇಲಾಖೆಗೆ ಸಾವಿರಾರು ಎಕರೆ ಜಮೀನಿದೆ. ಅದರಲ್ಲಿ ಈ ಒಂದು ಜಮೀನು ಸಹ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಆದರೂ ಸಹ ನಂತರ ದಿನಗಳಲ್ಲಿ ಅದನ್ನ ಈ ಒಂದು ಕಂದಾಯ ಇಲಾಖೆ ತೆಗೆದುಕೊಂಡು ನಂತರ ಅದನ್ನ ಬೇರೆ ಸಂಸ್ಥೆಗಳಿಗೆ ಗುತ್ತಿಗೆ ಮೂಲಕ ನೀಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ವಿವಾದ ಕಾರಣವಾಗಿತ್ತು ಮತ್ತು ಗುತ್ತಿಗೆ ಪಡೆದ ಸಂಸ್ಥೆಗಳು ಸಹ ದುರುಪಯೋಗ ಮಾಡಿಕೊಂಡಿದ್ದ ಕಾರಣಕ್ಕೋಸ್ಕರ ಆ ಜಮೀನನ್ನ ವಾಪಸ್ ಪಡಿಬೇಕು ಅಂತ ಪ್ರಸ್ತಾವನೆಯನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಲಾಗಿದೆ. ಹೀಗಾಗಿ ಈ ಒಂದು ಸಹ ಪ್ರಸ್ತಾವನೆ ಸಚಿವ ಸಂಪುಟದ ಅನುಮೋದನೆ ಪಡೆಯುವಂತ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಮದ್ಲಾಪುರ ಕೆರೆ ಏತ ನೀರಾವರಿ ಯೋಜನೆಗೆ 21 ಕೋಟಿ ರೂಪಾಯಿ, ಅದೇ ರೀತಿ ದದ್ದಲ್ ಗ್ರಾಮದ ಹತ್ತಿರ ಗೌರಮ್ಮ ಬಂಡಿ ಏತ ನೀರಾವರಿ ಯೋಜನೆಗೆ 34 ಕೋಟಿ ರೂಪಾಯಿ. ಇವೆರಡೂ ಯೋಜನೆಗಳಿಗೆ ಸಚಿವ ಸಂಪುಟದ ಮುಂದೆ ಕೆರೆ ತುಂಬಿಸುವ ಯೋಜನೆಗಳಿಗೆ ಮತ್ತು ನೀರಾವರಿ ಯೋಜನೆಗೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಬರ್ತಾ ಇದೆ. ಹಾಗಾಗಿ ಅದು ಅನುಮೋದನೆ ಆಗುವಂತ ಸಾಧ್ಯತೆ. ಇನ್ನು ಸಚಿವ ಸಂಪುಟದ ಉಪಸಮಿತಿಗಳು ರಚನೆಯಾಗಿ 6 ತಿಂಗಳಾದರೂ ಸಹ ಇದುವರೆಗೆ ಸಚಿವ ಸಂಪುಟಕ್ಕೆ ಅಥವಾ ಸರ್ಕಾರಕ್ಕೆ ವರದಿ ಸಲ್ಲಿಸದೇ ಇರುವಂತಹ ಯಾವೆಲ್ಲ ಸಚಿವ ಸಂಪುಟ ಉಪಸಮಿತಿಗಳಿವೆ ಆ ಒಂದು ಸಚಿವ ಸಂಪುಟ ಉಪಸಮಿತಿಗಳು ಸಚಿವ ಸಂಪುಟ ಸಮಿತಿಗೆ ಅಥವಾ ಸಚಿವ ಸಂಪುಟಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಬಗ್ಗೆ ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಮುಂದೆ ಇದೆ. ಅದ್ರ ಬಗ್ಗೆ ಒಂದಷ್ಟು ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ಸಂಸ್ಥೆಗೆ ಇನ್ನು ಗೌರ್ಮೆಂಟ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಗೆ ಸುಮಾರು 10 ಎಕರೆ ಜಾಗವನ್ನ
ಈ ಒಂದು ಕಸ ಅತಿ ಕಸವನ್ನು ಸಂಗ್ರಹ ಮಾಡುವಂತ ಒಂದು ಸೆಗ್ರಿಗೇಷನ್ ಮಾಡುವಂತ ಏಜೆನ್ಸಿಗೆ ನೀಡಬೇಕು ಅಂತ ತೀರ್ಮಾನವನ್ನ ಇಂದು ಸಚಿವ ಸಂಪುಟ ಮುಂದೆ ಬಂದಿದೆ. ಅದು ಸಹ ಅನುಮೋದನೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ಸಣ್ಣ ಪುಟ್ಟ ಏನು ಈ ಒಂದು ಪ್ರಸ್ತಾವನೆಗಳಿದೆ. ಅದರಲ್ಲಿ ಕರ್ನಾಟಕ 15 ನ್ಯಾಯಾಲಯಗಳಲ್ಲಿ ಲಿಪಿಕ ಮತ್ತು ಮ್ಯಾನೇಜರ್ಗಳ ನೇಮಕಾತಿಯನ್ನ ವಿಲೀನಾತಿ ಮಾಡೋದ್ ಬಗ್ಗೆ ಪ್ರಸ್ತಾವನೆ, ಅದು ಸಹ ಅನುಮೋದನೆ ಆಗುವಂತ ಸಾಧ್ಯತೆ ಇದೆ. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಪುರಸಭೆಯನ್ನು ನಗರಸಭೆಗೆ ಏರಿಸೋದು, ಬೀದರ್ ಜಿಲ್ಲೆ ಕಮಲಾನಗರವನ್ನ ಪಟ್ಟಣ ಪಂಚಾಯತ್ಗೆ ಏರಿಸುವಂತದಕ್ಕೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅತಿಥಿ ಗೃಹವನ್ನ ಶಾಸಕರು ಮತ್ತು ಸಂಸದರಿಗೆ ಅತಿಥಿ ಗೃಹವನ್ನು ನಿರ್ವಹಿಸಲು ಸುಮಾರು 15 ಕೋಟಿ ರೂಪಾಯಿಗಳಿಗೆ ಸಚಿವ ಸಂಪುಟದ ಪ್ರಸ್ತಾವನೆ ಬಂದಿದೆ. ಇದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗುವಂತ ಸಾಧ್ಯತೆ, ಇದಾದ ನಂತರ ಅದಕ್ಕೆ ಅನುಮೋದನೆ ಕೊಡುವಂತ ಸಾಧ್ಯತೆ. ಇದ್ರ ಜೊತೆಗೆ ಕಾರ್ಮಿಕ ಇಲಾಖೆ ಒಂದು ಪ್ರಸ್ತಾವನೆಯನ್ನ ಹಣಕಾಸು ಇಲಾಖೆ ಮತ್ತು ಸಚಿವ ಸಂಪುಟದ ಮುಂದೆ ತರುವಂತ ಸಾಧ್ಯತೆ. ಅದರಲ್ಲಿ ಪ್ರಮುಖವಾಗಿ ಈ ಪೌರ ಕಾರ್ಮಿಕರೇನಿದ್ದಾರೆ, ಪೌರ ಕಾರ್ಮಿಕರು ಅಥವಾ ಕಟ್ಟಡ ಕಾರ್ಮಿಕರಿಗೆ ಹೆಚ್ಚುವರಿ ಸೆಸ್ ಅನ್ನು ಸಂಗ್ರಹ ಮಾಡಿಕೊಂಡು ಸರ್ಕಾರದ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಶೇಕಡ 0.50 50% ಸೆಸ್ ಅನ್ನ ವಿಧಿಸಿ ಅದರಿಂದ ಬರುವಂತ ಹಣವನ್ನು ಸುಮಾರು 2115 ಕೋಟಿ ರೂಪಾಯಿ ಆಗುತ್ತೆ. ಆ 2115 ಕೋಟಿ ರೂಪಾಯಿಗಳನ್ನ ಕಟ್ಟಡ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಸೇರಿದಂತೆ ಇತರ ಅಸಂಘಟಿತ ಕಾರ್ಮಿಕರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಸಹ ಬಳಸಲಿಕ್ಕೋಸ್ಕರ ಸಚಿವ ಸಂಪುಟದ ಮುಂದೆ ಇಂದು ಪ್ರಸ್ತಾವನೆ ನೀಡುವಂತ ಒಂದು ಸಾಧ್ಯತೆ. ಈಗಾಗಲೇ ಕಾರ್ಮಿಕ ಇಲಾಖೆ, ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ಅದು ಸಹ ಇಂದು ಸಚಿವ ಸಂಪುಟದ ಮುಂದೆ ಮಂಡನೆ ಆಗುವಂತ ಸಾಧ್ಯತೆ ಇದೆ. ಪ್ರವೀಣ್. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.